ದೇವರಾಜು ಭಾಳ ಆ್ಯಕ್ಟಿವ್ ಇದ್ದಾರೆ. ಸರ್ಕಾರ 5 ಗ್ಯಾರಂಟಿ ಏನಿದೆ ಅದನ್ನು ರಿವ್ಯೂ ಮಾಡಬೇಕಾಗ್ತದೆ. ನಾವೆಲ್ಲ ಹೋದಂಥ ಸಂದರ್ಭದಲ್ಲಿ ಬೆಸ್ಕಾಮ್ದು ಪ್ರಾಬ್ಲಮ್ಸ್ ಹೇಳ್ತಾರೆ, ರೇಷನ್ ಕಾರ್ಡ್ ಪ್ರಾಬ್ಲಮ್ಸ್ ಹೇಳ್ತಾರೆ, ಗೃಹಲಕ್ಷ್ಮಿದು ಪ್ರಾಬ್ಲಮ್ಸ್ ಹೇಳ್ತಾರೆ. ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಿ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗ್ತದೆ. ಆಮೇಲೆ 2 ತಿಂಗಳು 3 ತಿಂಗಳು ಗೃಹಲಕ್ಷ್ಮಿ ನಮಗೆ ಬರ್ತಾಯಿಲ್ಲ ಅಂತ ಹೇಳ್ತಾರೆ, ಪೆನ್ಷನ್ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಆ್ಯಕ್ಟಿವ್ ಇರೋನ್ನ ಹಾಕಬೇಕು ಅಂಥೇಳಿ ದೇವರಾಜನ ಈ ಸ್ಥಾನಕ್ಕೆ ನಾವು ಸೇರಿಸಿದ್ದೇವೆ. ಅವ್ರಿಗೆ ಕಂಪ್ಲೀಟ್ ಹೇಳಿದ್ದೇನೆ, ಏನು ನೀವೆಲ್ಲ ಕಮಿಟಿ ಮೆಂಬರ್ ಇದ್ದೀರಿ, ಒಂದೊಂದು ವಾರ್ಡ್ಗೆ ಇಬ್ಬಿಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಅವರಿಗೆ ಸಂಬಳ ಕೊಡೋಣ. 12 ವಾರ್ಡ್ಗೆ 24 ಜನ, ಜೊತೆಗೆ ನಮ್ಮ ಈ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಏನಿರ್ತಾರೆ ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಯಾರಿಗೆಲ್ಲ ಬೆಸ್ಕಾಮ್ ಪ್ರಾಬ್ಲಮ್ಸ್ ಇದೆ, ಯಾರಿಗೆಲ್ಲ ಪೆನ್ಷನ್ ಪ್ರಾಬ್ಲಮ್ಸ್ ಇದೆ, ರೇಷನ್ ಕಾರ್ಡ್ ಪ್ರಾಬ್ಲಮ್ಸ್ ಇದೆ, ಕೆಲವರಿಗೆಲ್ಲ BPLಯಿಂದ APL ಮಾಡಿಸಿದ್ದಾರೆ, ಅವೆಲ್ಲವನ್ನು ಕಲೆಕ್ಟ್ ಮಾಡಿ ತಹಸೀಲ್ದಾರ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಕೆಲಸ ಮಾಡಿಸ್ತಕ್ಕಂಥದ್ದಕ್ಕೆ ನೀನು ಫಸ್ಟ್ ಪ್ರಾಮುಖ್ಯತೆ ಕೊಡಪ್ಪ ಅಂತ ಹೇಳಿದ್ದೇನೆ. ಭಾಳಷ್ಟು ಆ್ಯಕ್ಟಿವ್ ಇದ್ದಾನೆ. ಮೊನ್ನೆ ಒಂದು ಒಳ್ಳೆ ಕಮಿಟಿನೂ ಕೂಡ ಮಾಡ್ಕೊಂಡಿದ್ದಾನೆ. ಆ ಕಮಿಟಿಗೆ ಸದ್ಯದಲ್ಲೇ ಅಸೆಂಬ್ಲಿ ಆದಮೇಲೆ ನಾನೇ ಮೀಟಿಂಗ್ ಕೂಗಿ ಆ ಡಿಪಾರ್ಟ್ಮೆಂಟ್ನವ್ರೆಲ್ಲರನ್ನು ಮೀಟಿಂಗ್ ಕೂಗಿ ಅವರಿಗೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಸರ್, ಬೆಂಗಳೂರು ನಗರ ಏನು ಗ್ರಾಮ ಪಂಚಾಯತಿ ಚುನಾವಣೆಗಳ ಕ್ಯಾಟಗರಿಗಳು ಬಂದಿದೆ ಸರ್. ನಗರ ಜಿಲ್ಲೆ ಅಂದರೆ ಯಶವಂತಪುರನೂ ಗ್ರಾಮ ಪಂಚಾಯತಿಗಳು ಸಾಕಷ್ಟು ಸೇರುತ್ತೆ. ಯಶವಂತಪುರ ಕ್ಷೇತ್ರಕ್ಕೆ ಚುನಾವಣೆ ಆಗುತ್ತಾ ಗ್ರಾಮ ಪಂಚಾಯತಿಗಳದು, ಅಥವಾ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಅರ್ಬನ್ನಲ್ಲಿ ಸುಮಾರು 80-84 ಪಂಚಾಯತಿಗಳಿದೆ. ಕೆಲವು ಗ್ರಾಮ ಪಂಚಾಯತಿಗಳು ಮೇಲ್ದರ್ಜೆಗೆ ಏರ್ಪಾಡು ಮಾಡಿದ್ದಾರೆ. ಲಾಸ್ಟು ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದರು ಬೆಂಗಳೂರ ಸಿಟಿ MLAಗಳ ಜೊತೆಯಲ್ಲಿ. ಆಗ ನಾವೇನು ಹೇಳ್ದೋ, ಈ ಪಂಚಾಯತಿ ಬದಲು ಇನ್ನೊಂದು ಕಾರ್ಪೊರೇಷನ್ ಪ್ಯಾರಲಲ್ಲಾಗೆ ಕಾರ್ಪೊರೇಷನ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಲೆಟ್ರನ್ನ ಚೀಫ್ ಸೆಕ್ರೆಟ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪಂಚಾಯತಿಗಳು ಯಾವ ಪಂಚಾಯತಿನೂ ಬೇಡ, ಪ್ಯಾರಲಲ್ಲಾಗೆ ಕಾರ್ಪೊರೇಷನ್ ಮಾಡೋಣ ಅಂತಕ್ಕಂಥದ್ದು ಒಂದು. ಎರಡನೇದು, ಈಗ SIR ಅಲ್ಲಿ ಕಾರ್ಪೊರೇಷನ್ ಲಿಮಿಟ್ಟು ಕೂಡ ಈಗ ಕಮ್ಮಿ ಆಗ್ತಾಯಿದೆ, ಅಂದರೆ ಜನಸಂಖ್ಯೆ ಕೂಡ ಕಮ್ಮಿ ಆಗ್ತಾಯಿದೆ. ಈಗ 369 ಸೀಟ್ನೇನು ಮಾಡಿದ್ದು, ಈಗ ಅದ್ರ ಪ್ರಕಾರ SIR ಪ್ರಕಾರ ಇನ್ನೂ ಕಮ್ಮಿ ಆಗ್ತದೆ. ಅದಕ್ಕೆ ನಮ್ಮದೇನು ಸಲಹೆ ಅಂತಂದರೆ, ಅಕ್ಕಪಕ್ಕ ಪಂಚಾಯತಿಗಳು ಏನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಸೇರಿಸ್ಕೊಂಡ್ರೆ ಆ 369ಗೆ ಹೆಚ್ಚು ಕಡಿಮೆ ಸ್ವಲ್ಪ ಈಕ್ವಲ್ ಆಗ್ತದೆ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಈ 86 ಪಂಚಾಯತಿಗಳು ಏನಿದೆ ಅದಕ್ಕೆ 1-2 ಕಾರ್ಪೊರೇಷನ್ ಮಾಡಿದ್ರೆ ಅದು ವೇಗವಾಗಿ ಡೆವಲಪ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು. ಈ ಅಸೆಂಬ್ಲಿ ಆದಮೇಲೆ ಡಿಸ್ಕಷನ್ ಮಾಡೋಣ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಸೆಂಬ್ಲಿ ಆದಮೇಲೆ ಇನ್ನೊಂದು ಸಿಟಿ MLAಗಳೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತೀವಿ.